ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ವ್ಲಾಗ್ ಬಂತು ಆಯುಧ ಪೂಜೆ ದಿನದ ವಿಡಿಯೋಸ್ ಆಗಿರುತ್ತೆ. ಈ ಸಲ ನನ್ನ ಕೈಲಿ ಪೂಜೆ ಏನೂ ಆಗಿಲ್ಲ, ಜಸ್ಟ್ ಯಶು ಮತ್ತು ಲಿರಿಷಾ ಸೇರಿ ಪೂಜೆ ಎಲ್ಲ ಮಾಡಿದರು. ಫಸ್ಟು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಆಮೇಲೆ ಇವರು ಗಾಡಿಗೆಲ್ಲ ಪೂಜೆ ಮಾಡಿ ಬಂದರು ಕೆಳಗಡೆ ಹೋಗಿ. ಆಮೇಲೆ ಬಂದು ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ. ಸೊ ಉಲ್ಟಮ್ ಪಲ್ಟಾ ಮಾಡಿದ್ರು, ಬಟ್ ಓಕೆ, ಹೆಂಗೋ ಮಾಡಲಿ, ಸದ್ಯಕ್ಕೆ ಪೂಜೆ ಆದರೆ ಓಕೆ. ಇಲ್ಲಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿದರು. ಯಶು ಕ್ಲೀನ್ ಮಾಡಿ ಪಾಪಗೆಲ್ಲ ಸ್ನಾನ ಮಾಡಿಸಿ ಬರೋಷ್ಟರಲ್ಲಿ ಈ ವಸ್ತುಗಳೆಲ್ಲ ಏನಿದೆ ಎಲ್ಲ ಒರೆಸಿ ರೆಡಿ ಮಾಡಿದರು. ಆ್ಯಕ್ಚುಲಿ ಮೊದಲೇ ಎಲ್ಲ ಒಂದು ಸಲ ಒರೆಸಿದ್ದೆ ಅಲ್ವಾ, ಜಸ್ಟ್ ಒಂದು ಸಲ ನೀಟಾಗಿ ಹಬ್ಬಕ್ಕೆ ಶಾಸ್ತ್ರಕ್ಕೋಸ್ಕರ ಒರೆಸ್ಬೇಕಾಗಿತ್ತು ಐಟಮ್ಸ್ಗಳೆಲ್ಲನೂ. ಎಲ್ಲ ಒರೆಸ್ಬಿಟ್ಟು ಇಲ್ಲಿ ಕಾಟ್ ಮೇಲೆ ಸ್ವಲ್ಪ ಲ್ಯಾಪ್ಟಾಪ್, ಟ್ರೈಪೋಡ್, ಇದು ವಾಕ್ಯೂಮ್ ಕ್ಲೀನರ್, ಇದೆಲ್ಲ ಒಂದಷ್ಟು ವಸ್ತುಗಳನ್ನ ಇಟ್ಬಿಟ್ಟು ರೆಡಿ ಮಾಡಿದರು. ಈ ಸಲ ಒಂದು ಮಿಸ್ ಆಯಿತು. ಏನಂದರೆ ನಾನು ಬುಕ್ಸ್ಗೆ ಪೂಜೆ ಮಾಡ್ತಿದ್ದೆ ಪ್ರತಿ ವರ್ಷ. ಅದೇನಾಗ್ಬಿಡುತ್ತೆ ಅಂದರೆ ನಾವು ಪೂಜೆಗೆ ಇನ್ವಾಲ್ವ್ ಆದಾಗ ಎಲ್ಲ ನೆನಪಿರುತ್ತೆ. ಈ ಸಲ ಅವರೇ ಎಲ್ಲ ಪೂಜೆ ಮಾಡಿದ್ರಲ್ವ, ನಾನು ಬುಕ್ಕು ಇಡಬೇಕು ಅಂತ ನನಗೂ ನೆನಪಾಗಲಿಲ್ಲ, ಅವ್ರಿಗೂ ಕೂಡ ಅದು ಗೊತ್ತಾಗಲಿಲ್ಲ. ಸೊ ಇನ್ನೇನು ಮಾಡೋದು, ಸರಸ್ವತಿ ಪೂಜೆ ಆಗಲಿಲ್ವಲ್ಲ ಅಂತ ಅದೊಂದು ಫೀಲ್ ಇತ್ತು. ಇನ್ನು ದೀಪಾವಳಿಗಾದರೂ ಬುಕ್ಸ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಾವಳಿಗೂ ಕೂಡ ಆಯುಧ ಪೂಜೆ ಥರ ಎಲ್ಲ ಪೂಜೆ ಮಾಡ್ತೀವಲ್ವ, ಆ ಥರ. ರೆಡಿ, 1 2 3 ಸ್ಟಾರ್ಟ್. वासुदेवाय अरहे परमात्महे प्रणतः क्लेशनाशाय गोविंदाय नमो नमः. ಆಮೇಲೆ ಹನುಮಾನ್ ಚಾಲಿಸ ಹೇಳು. ಹನುಮಾನ್ ಚಾಲಿಸ ಶಿವರು ಶರಣ ಸದೋಜರತ ನಿಜ ಮನಕುಬ ಕುರು ಸುಧಾರಿ ವರಸು 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 ವಿಮಲ ಜೈಶು ಜೋಜನ ಕುಪಚಾರಿ ಉದೀನ ದಾವಜನ್ಯ ರೂರ ಬಾಹುರಿವಾರ ಅದುದ್ದಿ ವಿಜಂದ ಸುಮಹಿ ಅದ ಕಲೇಶ ವಿಕಾರಿ ಸರಹಯ. ಇನ್ನು ಲಿರಿಷನ್ ಕಾನ್ಫಿಡೆಂಟ್ ಲೆವೆಲ್ ನೋಡಿ, ಆ ಮಂತ್ರ ಆ ಬುಕ್ಕಲ್ಲಿ ಇಲ್ಲವೇ ಇಲ್ಲ, ಬಟ್ ನನಗೆ ಓದೋಕ್ಕೆ ಬರುತ್ತೆ ಅನ್ನೋ ಥರ ಯಾವುದೋ ಒಂದು ಲೈನ್ಗೆ ಈ ಮಂತ್ರನ ಹೇಳ್ತಿದ್ದಾಳೆ. ಸೊ ತುಂಬ ಖುಷಿಯಾಗುತ್ತೆ. ಅವಳ ಕಾನ್ಫಿಡೆಂಟ್ನ ನಿಜವಾಗ್ಲೂ ನಾನು ಕಲಿಬೇಕು ಅವಳನ್ನ ನೋಡಿ ಅಂತ ಅನಿಸುತ್ತೆ. ಇನ್ನು ಈ ಕೃಷ್ಣಾಯ ವಾಸುದೇವಾಯ ಅವಳು ಏನು ಹೇಳಿದ್ಲು ಮಂತ್ರ, ಅದು ತುಂಬ ಪವರ್ಫುಲ್ ಅಥವಾ ಒಳ್ಳೆಯದು ಅಂತ ಹೇಳ್ತಾರೆ ಪಠಿಸೋದ್ರಿಂದ. ಹಾಗಾಗಿ ನಾನು ಅದನ್ನ ಕಲ್ತಿದ್ದೀನಿ. ನನ್ನ ಮಗಳಿಗೂ ಕೂಡ ಹೇಳ್ಕೊಡ್ಬೇಕು ಅನ್ನೋದಿತ್ತು, ಬಟ್ ಅವಳು ಹೇಗೆ ಹೇಳ್ಕೊಡೋದು ಅಂತ ನಾನು ಅವಾಗವಾಗ ಯಾವಾಗಲೂ ಒಂದೊಂದ್ಸಲ ಹೇಳ್ಕೊಡ್ತಿದ್ದೆ, ಆಯಿತಾ. ಅದೇನು ಗೊತ್ತಾ, ನಾವು ಹೆಂಗೆ ಹೇಳ್ಕೊಟ್ರೂ ಅದು ಬರೋದಿಲ್ಲ, ರಿಪೀಟೆಡಾಗಿ ಹೇಳ್ತಾ ಇರಬೇಕು. ಹಾಗಾಗಿ ಅವಳು ಕಲ್ತಿರಲಿಲ್ಲ ಅದನ್ನ, ಸುಮ್ಮನೆ ಏನೋ ಒಂದಕ್ಕೆ ಏನೋ ಒಂದು ಹೇಳ್ತಿದ್ಲು. ಬಟ್ ಸ್ಕೂಲಲ್ಲಿ ಡೈಲಿ ಅವ್ರಿಗೆ ಹೇಳ್ಕೊಡ್ತಾರೆ ಅವ್ರ ಟೀಚರು. ಹಾಗಾಗಿ ಆ ಲೈನ್ಸ್ನ ಫುಲ್ ಕಲ್ತಿದ್ದಾಳೆ. ಜೊತೆಗೆ ಹನುಮಾನ್ ಚಾಲಿಸ್ ಬರುತ್ತಲ್ಲ, ಅದನ್ನು ಕೂಡ ಕಲ್ತಿದ್ದಾಳೆ. ಸೊ ತುಂಬ ಖುಷಿಯಾಗುತ್ತೆ ಮಕ್ಕಳು ಈ ಥರ ಬೆಳೆಯೋದು ನೋಡಿದ್ರೆ. ಈಗಿನಿಂದನೇ ಸ್ವಲ್ಪ ನಮ್ಮತನನ ರೂಢಿಸ್ಕೊಳ್ಬೇಕು ಅಲ್ವಾ. ಇನ್ನು ಪೂಜೆ ಎಲ್ಲ ಮುಗಿಸಿ ಯಶು ಮತ್ತು ಲಿರಿಷಾ ಇಬ್ಬರು ಜಾತ್ರೆಗೆ ಅಂತ ಹೋಗಿದ್ರು. ಒಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು ಕೂಡ, ಬಟ್ ಸಮ್ ರೀಸನ್ಸು ಸೂತ್ಕ ಅದು ಇದು ಅಂತ ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ. ಹಾಗಾಗಿ ನಾವು ಕೂಡ ಹೋಗಿರಲಿಲ್ಲ, ಬರೀ ಯಶು ಮತ್ತು ನನ್ನ ಮಗಳು ಹೋಗಿದ್ರು. ಜೊತೆಗೆ ನಮ್ಮ ಮಾವ ಕೂಡ ಆ ಕಡೆಯಿಂದ ಬರ್ತಾ ಪಾಪು ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಆವಾಗ ವ್ಲಾಗೆಲ್ಲ ಶೂಟ್ ಮಾಡಲಿಲ್ಲ ನಾನು. ಇದಾದಮೇಲೆ ಸಂಜೆಯಿಂದ ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಡ್ತು ಪಾಪುಗೆ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು, ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ, ಜ್ವರ ಬಂದು ಹುಷಾರಿಲ್ಲ ಹಿಂಗೆ ಅಂತ. ಬಟ್ ಆಯುಧ ಪೂಜೆ ದಿನ ಮತ್ತೆ ಜ್ವರ ಸ್ಟಾರ್ಟ್ ಆಯಿತು. ಸ್ವಲ್ಪ ಸುಮಾರಾಗಿ ಬಿಸಿ ಇದೆ ಆ ಥರ ಎಲ್ಲ ಏನಿಲ್ಲ. ಥರ್ಮಾಮೀಟರ್ ಟೆಸ್ಟ್ ಮಾಡಿದ್ರೆ 103 104 ಹಿಂಗೆ ತೋರಿಸ್ತಿದೆ. ನನಗಂತೂ ತಲೆ ಕೆಟ್ಟೋಯ್ತು, ಯಾಕಪ್ಪ ಮತ್ತೆ ಇದೇ ಥರ ಅವನಿಗೆ ತೊಂದರೆ ಆಗ್ತಿದೆ ಅನ್ನೋ ಥರ. ರಾತ್ರಿ 2:15 ಆಗಿತ್ತು. ಅವನಿಗೆ ದೊಡ್ಡ ಮೇಲಿದ್ದರೆ ನಿದ್ದೆ ಮಾಡ್ತಾನೆ, ಹಾಲು ಕುಡಿತಾನೆ ಸ್ವಲ್ಪ ಹೊತ್ತು, ಆಮೇಲೆ ಬೇಡ ಅಂತ ಹಠ ಮಾಡ್ತಾನೆ. ಅವನು ಮಲ್ಕೊಳ್ತಾನೆ ಇರಲಿಲ್ಲ. ನಾನು ಇನ್ನೇನು ಮಾಡೋದು, ಹೊಟ್ಟೆ ಹಸ್ವಾಗುತ್ತಲ್ಲ ಅವನಿಗೆ ಅಂದ್ಬಿಟ್ಟು ಈ ಲೋಟದಲ್ಲಿ ಹಾಲನ್ನ ತೆಗೆದು ಅವನಿಗೆ ಒಳ್ಳೆನಲ್ಲಿ ಹಾಕಿ ಕುಡಿಸಿದ್ದೆ. ಏನು ಮಾಡೋದು ಹೇಳಿ ಇಂಥ ಟೈಮಲ್ಲಿ. ಹೇ ಗಾಯ್ಸ್, ಇವತ್ತು ನಾನು ಸಿಂಪಲ್ಲಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ರಾತ್ರಿ 2:15ನಲ್ಲಿ, 2:40 ಇವಾಗ. ಪಾಪಜಿ ಅವನಿಗೆ ತುಂಬ ಜ್ವರ ಇದೆ. ನಿನ್ನೆ ಸಂಜೆಯಿಂದ ಇದೆ. ಸಿರಪೆಲ್ಲ ಹಾಕಿದ್ದೀನಿ, ಬಟ್ ಕಮ್ಮಿ ಆಗಿಲ್ಲ. ಇನ್ ಕೇಸ್ ಬೆಳಿಗ್ಗೆವರೆಗೂ ಕಮ್ಮಿ ಆಗಿಲ್ಲ ಅಂದರೆ ಮಾರ್ನಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಕಮ್ಮಿ ಆಗಿತ್ತು, ಬಟ್ ಜ್ವರ ನಿಂತೋಗಿ 1 ವಾರ ಆಗಿತ್ತು. ಹುಷಾರಾಗಿದ್ದ, ಅಮ್ಮ ಆಗಿತ್ತಲ್ಲ, ಸೊ ಅದು ಮಾತ್ರ ಇತ್ತು. ಅದು ಕಮ್ಮಿ ಆಗಿದೆ ಅಮ್ಮ ಇವಾಗ, ಬಟ್ ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಅಂತೂ ಒಂದು 2-3 ಸಲನೇ ಜ್ವರ ಬಂದ್ಬಿಡುತ್ತು ಅವನಿಗೆ.
ನನಗಂತೂ ಒಂಥರ ರೆಸ್ಟೇ ಇಲ್ಲ ಅನ್ನಂಗೆ ಆಗಿಬಿಟ್ಟಿದೆ. ಮನೆ ಕೆಲಸ ಅದು ಇದು ಇನ್ನು ಇವನು ನೋಡೋದು ಇದೇ ಆಗಿಬಿಟ್ಟಿದೆ. ಕಣ್ಣಲ್ಲಿ ನೋಡಿ ಎಷ್ಟು ಡಾರ್ಕ್ ಸರ್ಕಲ್ ಇದೆ. ಯಾವುದೋ ಮೇಕಪ್ ಸೆಲೆಕ್ಟ್ ಆಗಿರ್ಬೇಕು ಅನಿಸುತ್ತೆ, ಡಾರ್ಕ್ ಸರ್ಕಲ್ ಅಷ್ಟು ಕಾಣಿಸ್ತಿಲ್ಲ. ಸೊ ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಇದೆಲ್ಲದರ ನಡುವೆ. ಇನ್ನೇನು ಮಾಡೋದು, ನನಗೆ ಇವನೊಬ್ಬ ಹುಷಾರಾದರೆ ಅಷ್ಟೇ ಸಾಕು. ಲಿರಿಶಾ ಆರಾಮಾಗಿದ್ದಾಳೆ ಸದ್ಯಕ್ಕೆ. ಪಾಪ ನನಗೆ ಇವನ ಜೊತೆ ಇದ್ದು ಅವಳಿಗೂ ಜ್ವರ ಗಿರ ಬಂದ್ಬಿಡುತ್ತೆ ಅಂತ ಭಯ ಆಗುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಅವಳಿಗೆ ಜ್ವರ ಬಂದಿತ್ತು ಫಸ್ಟು, ಆಮೇಲೆ ಇವನಿಗೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವಳಂತೂ ಇವನ ಜೊತೆನೇ ಇರ್ತಾಳೆ, ಯಾವಾಗಲೂ ಮುದ್ದು ಕೊಟ್ಕೊಂಡೇ ಇರ್ತಾಳೆ. ಈಗ ಹೆಂಗೋ ಸ್ಕೂಲ್ ರಜಾ ಇದೆ, ನಡೀತಿದೆ. ಬಟ್ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಇವನು ಹೀಗೆ ಹುಷಾರು ತಪ್ಪಿದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ನನಗಂತೂ ನಿದ್ದೆ ಅಂದರೆ ಏನು ಅಂತಲೇ ಮರ್ತೋಗ್ಬಿಟ್ಟಿದೆ. ನಿದ್ದೆನೇ ಬರಲ್ಲ. ಈಗ ನೋಡಿ ಆರಾಮಾಗಿ ಕೂತಿದ್ದೀನಿ, 2:45 ಆಗ್ತಿದೆ. ಇನ್ನೂ ಏನಂತ ನಿದ್ದೆ ಏನು ಬರ್ತಾ ಇಲ್ಲ ನನಗೆ. ಇನ್ನು ಬೆಳಿಗ್ಗಿನ ಜಾವ ಆಗ್ತಾ ಸ್ವಲ್ಪ ನಿದ್ದೆ ಬರುತ್ತೆ. ಏನು ಮಾಡೋದು ಏನು ಗೊತ್ತಿಲ್ಲ. ಆರಾಮಾಗಿದ್ದ, ಊಟ ಎಲ್ಲ ನಿಲ್ಲಿಸ್ಬಿಟ್ಟಿದ್ದ, ತಿಂತಿರ್ಲಿಲ್ಲ ಸರಿಯಾಗಿ ಫಸ್ಟು. ಊಟ ಎಲ್ಲ ತಿನ್ಕೊಂಡು ಆರಾಮಾಗಿ ಆಗ್ತಿದ್ದ ಅನ್ನೋಷ್ಟರಲ್ಲಿ ಮತ್ತೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೇನು ಮಾಡೋದು. ಮೊನ್ನೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತರ ಕೂಡ ಹಾಕ್ಸ್ಕೊಂಡು ಬಂದ್ವಿ. ತಾಯ್ತ ಅಂತಾರಲ್ಲ, ಈ ಕಡೆ ಅಂತರ ಅಂತಾರೆ. ಸೊ ಅಂತರ ಹಾಕ್ಸ್ಕೊಂಡು ಬಂದ್ವಿ. ಹೆಂಗೋ ಆಯ್ತಾಯ್ತು. ಇನ್ನು ಸೀರೆಗೆ ಹಾಕಿ ತೂಗ್ತಾ ಇದ್ದೀನಿ. ಆ್ಯಕ್ಚುಲಿ ಎದ್ದು ನಿಂತ್ಕೊಂಡು ತೂಗದೆ ಸ್ವಲ್ಪ ಹೊತ್ತು. ಅವನು ಮಲ್ಕೊಳ್ಳೇ ಇಲ್ಲ. ಅಂದರೆ ಕುಸ್ಕೋದು ಅಂತಾರೆ ನಮ್ಮ ಕಡೆ, ಸುಮ್ಮನೆ ಸದ್ದು ಮಾಡೋದು, ಅಳೋದು, ಈ ಥರ ಎಲ್ಲ ಮಾಡೋದು. ಕುಸುಕ್ತಾ ಇದ್ದ. ಬಟ್ ನಾನು ಇನ್ನೇನು ಮಾಡೋದಂತ, ನನಗೂ ಕೂಡ ಸ್ಟ್ರೆಂತ್ ಇರಲಿಲ್ಲ. ಯಾಕಂದರೆ ನಿದ್ದೆ ಇಲ್ಲ. ನಿದ್ದೆ ನನಗೂ ಚೆನ್ನಾಗಿದ್ರೆ ಅಲ್ವ ನನಗೂ ಇರುತ್ತೆ ಕೆಲಸ ಮಾಡೋದಕ್ಕೆ, ಅಥವಾ ಏನೋ ಒಂದು ಆ್ಯಕ್ಟಿವಿಟಿಗೆ ಎನರ್ಜಿ ಇರುತ್ತೆ. ನನಗೂ ಆಗ್ತಾಯಿಲ್ಲ. ಸ್ವಲ್ಪ ವಾಮಿಟ್ ಬರೋಂಗೆ ಅನ್ಸೋದು, ತಲೆ ಸುತ್ತದಂಗೆ ಆಗೋದು, ಹಿಂಗೆ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡೇ ನಿಧಾನಕ್ಕೆ ತೂಗ್ತಾ ಇದ್ದೆ. ಹಂಗೂ ಅವ್ನು ಮಲ್ಕೊಳ್ಳಲಿಲ್ಲ. ಮೇ ಬಿ ಹಸುವಾಗಿರಬೇಕು, ಸರಿಯಾಗಿ ಹಾಲನ್ನು ಕುಡಿತಿರ್ಲಿಲ್ಲ ಅಲ್ವಾ. ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹಸುವಾಗ್ತಿರ್ಬೇಕು ಅಂದ್ಬಿಟ್ಟು ಸ್ವಲ್ಪ ಸರಿನಾದರೂ ಮಾಡಿ ತಿಂತಾನ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಸರಿ ಮಾಡೋದಕ್ಕೆ ಅಂತ ಬಂದೆ. ರಾತ್ರಿ ಆಲ್ಮೋಸ್ಟ್ ಒಂದು 2:30-3 ಗಂಟೆ ಇವಾಗ. ಇನ್ನೇನು ಮಾಡೋದು, ಪಾಪ ಅವನಿಗೆ ಹಸುವಾದರೆ ಅಟ್ಲೀಸ್ಟ್ ಹೊಟ್ಟೆ ತುಂಬಿದ್ರೂ ಮಲ್ಕೋತಾನೇನೋ ಅಂತ ಬಂದೆ ಇಲ್ಲಿಗೆ. ಸರಿ ಮಾಡ್ತಾಯಿದ್ದೀನಿ ಇವಾಗ ರಾಗಿ ಸರಿ. ಈ ಥರ ಜ್ವರ ಬಂತಲ್ಲ ಅವನಿಗೆ ಒಂದು 2-3 ತಿಂಗಳಿಂದ. ಯಾವಾಗ ಮಧ್ಯೆ ಒಂದೊಂದ್ಸಲ ಜ್ವರ ಬಂತು. ಗಣೇಶ ಹಬ್ಬದಲ್ಲಿ ಪಕ್ಷ ಹಬ್ಬದ ದಿನವೇ ಮತ್ತೆ ಜ್ವರ ಸ್ಟಾರ್ಟ್ ಆಗಿತ್ತು. ಸೊ ಏನು ಮಾಡ್ತಿದ್ದೆ ಅಂದರೆ ನೈಟ್ ಒಂದೊಂದ್ಸಲ ರಾಗಿ ಸರಿ ಸ್ವಲ್ಪನೇ ಮಾಡ್ತಿದ್ದೆ. ಅವ್ನು ತಿನ್ನದೇ ಇದ್ದರೆ ಬೇಡ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡ್ತಿದ್ದೆ. ಅವ್ನಿಗೆ ಹಸುವಾಗಿದ್ದರೆ ಪಾಪ ಸ್ವಲ್ಪ ತಿನ್ಕೊಳ್ತಿದ್ದ, ಇಲ್ಲ ಅಂದರೆ ಬಿಟ್ಬಿಡ್ತಿದ್ದ. ನಾನು ಏನು ಫೋರ್ಸ್ಫುಲಿ ಏನು ತಿನ್ನೋಕ್ಕೆ ಹೋಗ್ತಿರ್ಲಿಲ್ಲ. ಇನ್ನು ಇವಾಗ ರಾತ್ರಿ 3:15 ಆಗಿದೆ. ಇವಾಗ ಅವನಿಗೆ ಸ್ವಲ್ಪ ತಿನ್ಸೋಣ ಅಂತ ಬಂದು ಕುತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಟ ಆಡಿಸ್ಕೊಂಡು ಮೈಂಡ್ ಬೇರೆ ಕಡೆ ಅವನಿಗೆ ಟರ್ನ್ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತು. ಅವನದ್ದು ಹಾಕೊಂಡು ಜಾಮೆಟ್ರಿ ಬಾಕ್ಸ್ ಇಲ್ಲಿ ಒಂದಪ್ಪ ಅಳ್ಬಾರ್ದು. ಆಯಿತು. ಆಯ್ತಾಯ್ತು. The wheels on the bus go round and round, round and round, round and round. Clap, 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 clap. Wow. ಮಾಡು. ಇಲ್ಲಿ 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 ಇಲ್ಲಿ
ಇನ್ನು ಅವನು ಸ್ವಲ್ಪನೇ ತಿನ್ನೋದಕ್ಕಷ್ಟು ಇಷ್ಟಪಡಲಿಲ್ಲ. ಅವನು ಅದನ್ನ ಬಿಟ್ಬಿಟ್ಟು ಅವನಿಗೆ ಸ್ವಲ್ಪ ಫೀಡ್ ಮಾಡಿಸಿ ಇದು ಬೆಳಿಗ್ಗೆನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ನನಗೆ ಒಂದು 5:45 6 ಗಂಟೆವರೆಗೂ ಎಚ್ಚರನೇ ಇದ್ದೆ. ಆಮೇಲೆ ಯಶುನ ಎಬ್ಬಿಸ್ಬಿಟ್ಟು ಪಾಪು ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಒಂದು 2 ಅವರ್ ಆದರೂ ನಿದ್ದೆ ಮಾಡೋಣ ಅಂದ್ಬಿಟ್ಟು ಹೋದೆ. ಒಂದು 8 ಗಂಟೆ ಹಂಗೆ ಮತ್ತೆ ಎದ್ದು ರೆಡಿ ಆಗ್ಬಿಟ್ಟು ಈಗ ನಾವು ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಅಲ್ಲೆಲ್ಲ ಫೋನ್ ತೊಗೊಂಡು ಹೋಗಿರಲಿಲ್ಲ, ನಾನು ಮನೇಲೇ ಬಿಟ್ಟು ಹೋಗಿದ್ದೆ. ಅಲ್ಲೇನು ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಇದಾದಮೇಲೆ ಮನೆಗೆ ಬಂದು ಸ್ವಲ್ಪ ಲಿರಿಷನ್ಗೂ ಕೂಡ ಇನ್ನೂ ತಿಂಡಿ ಕೊಟ್ಟಿರಲಿಲ್ಲ. ಹಾಗಾಗಿ ಅವಳಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಡೋಣ, ಮತ್ತು ನನಗೂ ಕೂಡ ಸ್ವಲ್ಪ ತಲೆನೋವ್ತಾಯಿತ್ತು. ಕಾಫಿ ಮಾಡಿಕೊಂಡು ಅವನಿಗೆ ಸರಿ ಮಾಡಿದೆ. ಇಷ್ಟನ್ನು ನಾವು ಬೆಳಿಗ್ಗೆಗೆ ತಗೊಂಡ್ವಿ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಇಲ್ವಾ ನಂಗೆ ನೆನಪಾಗ್ತಿಲ್ಲ, ಆಗಲೇ 1 ವಾರದ ಮೇಲಾಯಿತು. ನಾನು ಮಧ್ಯಾಹ್ನ ರೊಟ್ಟಿ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಲಿರಿಷಾ ಕೇಳಿದ್ಲು ಅಂತ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದೆ ಅನ್ನೋದು ನಂಗೆ ಅಷ್ಟು ನೆನಪಿಲ್ಲ. ಪಾಪುಗೆ ಸರಿ ಅಂತೂ ಮಾಡಿದೆ. ಆಮೇಲೆ ನನಗೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಅಲ್ವಾ, ಬಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಎಲ್ಲ ಸಿರಪ್ ಕೊಟ್ಟಿದ್ದರು. ಅವನಿಗೆ ಸ್ವಲ್ಪ ಕೆಮ್ತಿದ್ದ, ಆದರೆ ತುಂಬ ಕಫ ಏನಾಗಿರಲಿಲ್ಲ. ಡಾಕ್ಟರ್ ಹೇಳಿದ್ರಲ್ಲ, ಅವನಿಗೆ ಎದೆಯಲ್ಲಿ ಕಟ್ಟೋದು ಒಂಥರ ಬರುತ್ತೆ ನೋಡಿ, ಅದು ಜಾಸ್ತಿ ಸೀರಿಯಸ್ ಅನ್ನೋ ಥರ ಕಫ ಏನಾಗಿರಲಿಲ್ಲ. ಜಸ್ಟ್ ಈಗ ಕೆಮ್ಮಿದಾಗ ಸ್ವಲ್ಪ ಕಫ ಬರುತ್ತಲ್ಲ ನಮಗೆ, ನೆಗಡಿ ಆದಾಗ ಸ್ವಲ್ಪ ಜಸ್ಟ್ ನಾವು ಅದು ಉಗುಳ್ತೀವಲ್ಲ ಆ ಥರದ್ದಿರುತ್ತೆ ಅಷ್ಟೇ. ಅವರೇನು ತುಂಬ ಜಾಸ್ತಿ ಆಗಿದೆ ಅನ್ನೋ ಥರ ಏನು ಹೇಳಲಿಲ್ಲ. ಹಾಗಾಗಿ ರಿಲೀಫ್ ಆಗಿತ್ತು. ಕಾಫ್ ಎಲ್ಲ ಏನು ಅವನಿಗೆ ತುಂಬ ಆಗಿಲ್ಲ, ಜಸ್ಟ್ ಈ ನೆಗಡಿಗೆ ಏನಾಗುತ್ತೆ ಸ್ವಲ್ಪ ಆ ಥರ ಒಂಚೂರು ಕಾಫ್ ಆಗಿತ್ತು ಅಷ್ಟೇ ಡಾಕ್ಟರ್ ಹೇಳಿದ ಪ್ರಕಾರ. ಆಮೇಲೆ ಹೋಗಿದ್ದು ಬಂದ ತಕ್ಷಣ ಸ್ವಲ್ಪ ಸಿರಪ್ ಎಲ್ಲ ಹಾಕಿದೆ. ಅವ್ನು ಹೇಗೆ ಅಂದರೆ ಸಿರಪ್ ಊಟ ತಿನ್ನಿಸ್ಬಿಟ್ಟು ಸಿರಪ್ ಹಾಕಿದ್ರೆ ಎಲ್ಲ ವಾಮಿಟ್ ಮಾಡಿಬಿಡ್ತಾನೆ. ಹಂಗೆ ವಾಮಿಟ್ ಮಾಡೋದು ಕೂಡ ಒಂಥರ ಬೆಟರ್, ಯಾಕಂದರೆ ಕಫ ಏನಿದ್ರು ಬಂದುಬಿಡುತ್ತೆ, ಆಚೆಗೆ ಬಂದುಬಿಡುತ್ತೆ. ಅದೊಂದು ಸ್ವಲ್ಪ ಬೆಟರ್. ಅವನು ಸ್ವಲ್ಪ ಸುಸ್ತಾಗ್ಬೋದು, ಬಟ್ ಕಫ ರಿಲೀಫ್ ಆದರೆ ಇನ್ನೂ ರಿಲೀಫ್ ಆದಂಗೆ ಆಗುತ್ತೆ ಅವನಿಗೆ ಬಾಡಿ. ಈಗ ಹೆಂಗೆ ಮಾಡ್ತಾನಂದರೆ ಸಿರಪ್ ಹಾಕಿದ್ರೆ ವಾಮಿಟ್ ಮಾಡಿಬಿಡ್ತಾನೆ ಅಂದ್ಬಿಟ್ಟು ನಾನು ಫಸ್ಟೇ ಸಿರಪ್ ಹಾಕ್ಬಿಡ್ತಿದ್ದೆ, 1 ಥರ 2 ಥರ ಸಿರಪ್ ಹಾಕ್ಬಿಟ್ಟು ಆಮೇಲೆ ನಾನು ಅವನಿಗೆ ಸರಿನ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ಮಾಡೋದು, ಈಗ ಅವನು ತಿನ್ಸಿದ್ದೆಲ್ಲ ವಾಮಿಟ್ ಮಾಡಿಬಿಟ್ರೆ ಮತ್ತೆ ತಿನ್ಸೋಕ್ಕೂ ಆಗಲ್ಲ, ಅವ್ನು ತಿನ್ನೋದು ಇಲ್ಲ, ಹಠ ಮಾಡ್ತಾನೆ ಆ ಥರ. ಹಾಗಾಗಿ ಮೊದಲೇ ಸ್ವಲ್ಪ ಸಿರಪ್ ಹಾಕ್ಬಿಟ್ಟು ಆಮೇಲೆ ನಾನು ಸರಿನೆಲ್ಲ ತಿನ್ನಿಸ್ತೀನಿ. ಇನ್ನು ಹಾಸ್ಪಿಟಲಿಂದ ಬಂದು ಸಿರಪ್ ಎಲ್ಲ ಹಾಕಿದ ಮೇಲೆ ಅವನಿಗೆ ಜ್ವರ ಸ್ವಲ್ಪ ಕಮ್ಮಿ ಆಗಿತ್ತು, ಆರಾಮಾಗಿದ್ದ, ನಿದ್ದೆ ಮಾಡ್ತಾಯಿದ್ದ. ಅವನು ಜಾಸ್ತಿ ನಿದ್ದೆ ಮಾಡ್ತಾಯಿದ್ದ, ಬಟ್ ಮೈ ತಣ್ಣಗೇ ಇತ್ತು. ಅಂದರೆ ತುಂಬ ಜ್ವರದಲ್ಲಿ ಸುಡ್ತಾ ಇರೋದು ಆ ಥರ ಎಲ್ಲ ಏನಿರಲಿಲ್ಲ, ಆರಾಮಾಗಿದ್ದ. ಸ್ವಲ್ಪ ನನಗೆ ರಿಲೀಫ್ ಆಯಿತು. ನಿದ್ದೆ ಮಾಡೋದಕ್ಕೆ ಕೂಡ ಆಗಲಿಲ್ಲ, ಯಾಕಂದರೆ ಲಿರಿಷಾ ಇದು ರೊಟ್ಟಿ ಬೇಕಂತ ಕೇಳಿದ್ಲು. ಮಧ್ಯಾಹ್ನದ ಊಟಕ್ಕೆ ಈ ಥರ ಏನಾದರೂ ತರಕಾರಿ ಎಲ್ಲ ಹಾಕಿ ಮಾಡೋಣ, ನನಗೂ ಕೂಡ ಫೀಡಿಂಗ್ ಮಾಡೋದಕ್ಕೆ ಅವನಿಗೆ ಹಾಲು ಬರಬೇಕಂದ್ರೆ ನಾನು ಕೂಡ ತಿನ್ನಲೇಬೇಕು. ಹಾಗಾಗಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೆಯೇ ಕ್ಯಾರೆಟ್ ಎಲ್ಲ ಹಾಕಿ ಇದೊಂದು ತಟ್ಟೋ ರೊಟ್ಟಿ ಮಾಡಿದ್ದೆ. ನಮ್ಮ ಕಡೆಯಿಂದ ತಟ್ಟೋ ರೊಟ್ಟಿ ಅಂತಾರೆ, ಮಸಾಲ ರೊಟ್ಟಿ ಅಂತಾರೆ. ಇನ್ನೊಂದು ಕಡೆ ಬೇರೆ ಕಡೆ ಬೇರೆ ಹೇಳ್ತಾರೆ, ಬಟ್ ಇದನ್ನ ನಾನು ಈ ಥರನೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಲಿರಿಷಂಗೆ ಇಷ್ಟ ಆಗುತ್ತೆ. ಜೊತೆಗೆ ಅವಳು ಕೂಡ ಸ್ವಲ್ಪ ತರಕಾರಿ ಸೊಪ್ಪನ್ನೆಲ್ಲ ಡೈರೆಕ್ಟಾಗಿ ತಿನ್ನೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ. ಇದಾದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅಂತೇಳಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಪಾಪು ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತಲ್ಲ, ಹಾಗಾಗಿ ರಿಲೀಫಾಗಿ ಇದು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನನ್ನ ಕೈ ಇದನ್ನು ಕೂಡ ಮಾಡೋದಕ್ಕೆ ಆಗ್ತಿರಲಿಲ್ಲ. ಆಮೇಲೆ ನನಗೂ ಕೂಡ ಫ್ರೆಶ್ ಅಪ್ ಆಗಬೇಕಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಲಿರಿಷನ್ಗೂ ಕೇರ್ ಮಾಡಲೇಬೇಕು. ನಾನು ಅವನ್ನ ಎಷ್ಟು ಕೇರ್ ಮಾಡ್ತೀನೋ ಇವಳಿಗೂ ಸ್ವಲ್ಪ ಅವನಷ್ಟು ಕೇರ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಇವಳು ಬೆಳೆದಿದ್ದಾಳೆ ಪಾಪ. ಅವಳ ಕೆಲಸ ಒಂದೊಂದು ಅವಳೇ ಮಾಡ್ಕೊಳ್ತಾಳೆ ಸದ್ಯಕ್ಕೆ. ಅದರ್ವೈಸ್ ಕೆಲವೊಂದು ನಾವು ಮಾಡಲೇಬೇಕಾಗುತ್ತೆ. ಅಂಥ ಕೆಲಸಗಳನ್ನ ನಾನು ಇವಳನ್ನ ಕೇರ್ ಮಾಡೋದನ್ನಂತೂ ಮಿಸ್ ಮಾಡಲ್ಲ. ಹೇರ್ ಕೇರ್ ಅಂತೂ ಮಾಡಬೇಕು, ಅವಳಿಗೆ ಹೇರ್ ಆಯಿಲ್ ಹಚ್ಚಬೇಕು. ಇನ್ನು ಬೆಳಿಗ್ಗೆನೇ ಅವಳಿಗೆ ಹರಳೆಣ್ಣೆ ಹಚ್ಚಿದ್ದೆ, ಹಾಸ್ಪಿಟಲಿಂದ ಬಂದ ಮೇಲೆ ಹರಳೆಣ್ಣೆ ನೆತ್ತಿಗೆ ಹಚ್ಚಿದ್ದೆ. ಇವಾಗ ಆಲ್ ಓವರ್ ಹೇರ್ಗೆ ನಾನು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡಿ ಅಪ್ಲೈ ಮಾಡ್ತೀನಿ. ಸೇಮ್ ನಾನು ಕೂಡ ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳೋದು. ಅದಕ್ಕೆ ಅವಳದು ಹೇರ್ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅವಳಿಗೆ ಉದ್ದ ಕೂದಲು ಬೇಕಂತೆ ನನ್ನ ಥರ, ಹಾಗಾಗಿ ಅವಳು ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋದು, ತಲೆ ಬಚ್ಚಿಸ್ಕೊಳ್ಳೋದೆಲ್ಲ ಮಾಡ್ತಾಳೆ. ಫಸ್ಟು ಸ್ವಲ್ಪ ರೇಗಾಡ್ಬಿಡ್ತಿದ್ದೆ, ಇವಾಗ ಸ್ವಲ್ಪ ಬುದ್ಧಿ ಬರ್ತಿದೆ ನನಗೂ. ಏನು ರೇಗಾಡೋದೆಲ್ಲ ಕಮ್ಮಿ ಮಾಡಿದ್ದೀನಿ, ಕಮ್ಮಿ ಅಲ್ಲ ಸ್ವಲ್ಪ ತೀರಾನೇ ಕಮ್ಮಿ ಮಾಡಿದ್ದೀನಿ. ಇದಾದಮೇಲೆ ಅವಳಿಗೆ ತಲೆಯೆಲ್ಲ ಬಾಚಿ ಕೊಟ್ಬಿಟ್ಟು ಇಷ್ಟೊತ್ತಿಗೆ ರೊಟ್ಟಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಅಲ್ವಾ, ಅದು ಸ್ವಲ್ಪ ಅಳ್ಕೊಂಡಂಗೆ ಆಗಿರುತ್ತೆ, ರೊಟ್ಟಿ ಹಾಕ್ಕೊಡ್ಬೇಕು ಅಂತ ಬಂದೆ. ನಾನು ಇದು ಬಟರ್ ಪೇಪರ್ ಇದೆಯಲ್ಲ, ಇದರಲ್ಲೇ ನಾನು ತಟ್ಟೆ ರೊಟ್ಟಿನ ಹಾಕೋದು. ಇದನ್ನ ನಾನು ಧೂಳಾಗ್ಬಿಡುತ್ತೆ ಅಲ್ಲಿ ಇಲ್ಲಿ ಇಟ್ಟು ಅಂದ್ಬಿಟ್ಟು ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಅಲ್ಲೇನು ಧೂಳೆಲ್ಲ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಅಲ್ಲಿ ಮೇಲ್ಗಡೆ ಒಂದು ಏನಿದೆ ಪಾರ್ಟು ಫ್ರಿಜ್ಜಲ್ಲಿ ಅಲ್ಲಿಗೆ ಇಟ್ಟಿರ್ತೀನಿ. ಇವಾಗ ತಟ್ಟೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಇದೊಂದು ಹೇಳಬೇಕಂತ ಅನ್ನಿಸ್ತು, ವೇದಾಂತನ ನೋಡ್ತಾರಲ್ಲ ಜನಗಳು ಯಾರಾದರೂ, ಅವರು ಡೈರೆಕ್ಟಾಗಿ ಕೇಳೋದು ಒಂದೇ ಕ್ವೆಶನ್, ಯಾಕೆ ಹಿಂಗೆ ಮಾಡಿಬಿಟ್ಟಿದ್ಯಾ ಮಗುನ ಅಂತ. ಬಟ್ ಅದು ಕೇಳೋದಕ್ಕೆ ತಾನೇ ನಿಮಗೂ ಹೆಂಗೆ ಮನಸ್ಸು ಬರುತ್ತೆ, ನಾನು ಏನು ಮಾಡ್ತಿದ್ದೀನಿ ಮಗುಗೆ ಅಲ್ವಾ. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಯಾರಿಗೂ ನೀವು ಹೇಳಬೇಡಿ, ಯಾರನ್ನೂ ನೀವು ಕೇಳಬೇಡಿ ಅಂತ. ಯಾಕಂದರೆ ಎಷ್ಟೋ ಜನಕ್ಕೆ ಇದು ಬೇಜಾರಾಗುತ್ತೆ. ಯಾರೇ ಆದರೂ ಅಷ್ಟೇ, ನಾನೇ ಆದರೂ ಅಷ್ಟೇ, ಯಾರೂ ಅವ್ರ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ, ಯಾವ ತಾಯಿ ಆದರೂ ಅಷ್ಟೇ. ಆಮೇಲೆ ಆ ಮಕ್ಕಳು ಪಾಪ ಜ್ವರ ಬಂದು ಅವ್ರು ನರಳ್ತಾ ಇರ್ತಾರೆ, ಅವ್ರನ್ನ ಕೇರ್ ಮಾಡೋದ್ರಲ್ಲಿ ನಾವು ನರಳ್ತಾ ಇರ್ತೀವಿ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನೀವು ಯಾವಾಗಲೂ ಬಂದು ಕೇಳೋರಿಗೆ ಅದೆಲ್ಲ ಗೊತ್ತಿರಲ್ಲ. ಕೇಳೋ ರೀತಿಗೂ ವ್ಯತ್ಯಾಸ ಇರುತ್ತೆ. ಮಗು ಯಾಕೆ ಹಿಂಗಾಗಿದೆ, ಹುಷಾರಾಗಿ ನೋಡ್ಕೊಳ್ಳಪ್ಪ, ಈಗ ವೆದರ್ ಚೆನ್ನಾಗಿಲ್ಲ ಅಂತ ನನಗೆ ಕಿವಿ ಮಾತು ಹೇಳೋರು ಕೂಡ ಇದ್ದಾರೆ. ಅಂಥವರಿಗೆಲ್ಲ ನಾನು ಈ ಥರ ಹೇಳಲ್ಲ. ಬಟ್ ಯಾಕೆ ಹಿಂಗೆ ಮಾಡಿಬಿಟ್ಟಿದ್ಯಾ ನೀನು ಅಂತ ಒಂಥರ ಕೇಳ್ತಾರಲ್ಲ, ಅವರಿಗೆ ಇದೊಂದು ಮಾತುಗಳು. ಆ್ಯಂಡ್ ಇದನ್ನು ನೀವು ಯಾರಾದರೂ ನೋಡ್ತಾರೆ, ನೀವು ಅಷ್ಟೇ, ನಿಮಗೂ ಈ ರೀತಿ ಅನುಭವ ಆಗಿರುತ್ತೆ. ಅಥವಾ ನೀವು ಯಾರಿಗಾದರೂ ಒಂಥರ ಅಂದಿದ್ದಿದ್ರೆ ಆ ಥರ ಯಾವತ್ತೂ ಅನ್ಬೇಡಿ, ಮುಂದಕ್ಕೂ ಕೂಡ ಯಾರಿಗೂ ಹಂಗೆ ಅನ್ನೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿರೋದು. ಬಟ್ ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ. ನಾನು ಬೆಳಗಾನ ನಾನು ಎಚ್ಚರಾಗಿರ್ತೀನಿ, ಅದು ಅವ್ರಿಗೆ ಗೊತ್ತಿರುತ್ತಾ ನನ್ನ ಮಗು ಹುಷಾರಿಲ್ಲ ಅಂತ. ಏನು ಜಾಸ್ತಿ ಅಂತ ಏನು ನಾನು ನಿದ್ದೆಗೆಡ್ಬೋದು, ನಾನು ಹಾಸ್ಪಿಟಲ್ಗೆ ತೋರಿಸ್ಬೋದು, ನನ್ನ ಮಗುನ ಪ್ರತಿಯೊಂದು ಸೇವೆ ನಾನು ಮಾಡ್ಬೋದು. ಜ್ವರ ನನ್ನ ಕೈಲಿರುತ್ತೆ, ನಾನು ಕಮ್ಮಿ ಮಾಡೋದಕ್ಕಾಗತ್ತಾ? ಅದೆಲ್ಲ ದೇವರ ಆಟಗಳೇನಿರುತ್ತೆ ಅದು ನಡೆಯುತ್ತೆ. ಹಾಗೆಯೇ ಏನು ಈಗ ವೆದರೇ ಹಂಗಿದೆ, ಎಲ್ಲ ಕಡೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಹುಷಾರಿಲ್ವೇ ಇಲ್ಲ. ಆ್ಯಂಡ್ ನನ್ನ ನೋಡಲ್ವ ನೀವು, ನಾನು ಸಣ್ಣ ಆಗಿಲ್ವ ಅಥವಾ ನನ್ನ ಕಣ್ಣೆಲ್ಲ ಒಳಗೆ ಹೋಗಿರೋದು ಕಾಣಲ್ವ? ಏನು ಹೇಳೋದಕ್ಕಾಗುತ್ತೆ ಇಂಥವರಿಗೆ. ಬಟ್ ಇದು ಹೆಂಗೆ ಹೇಳ್ತಿದ್ದೀನಿ ಅಂತಂದರೆ, ಯಾರಿಗೋ ಟಾಂಗ್ ಕೊಡೋದಕ್ಕಂತಲ್ಲ, ಕೆಲವ್ರಿಗೆ ಮಾತ್ರ ನಾನು ಸತ್ಯವಾಗಿ ಟಾಂಗ್ ಕೊಡೋದಕ್ಕೆ ಅಂತಲೇ ಹೇಳ್ತಾ ಇದ್ದೀನಿ. ರೊಟ್ಟಿ ಹೆಂಗೈತೆ? ಸೂಪರ್. ವೆಲ್ಕಮ್ ಟು ಏನ ಸೂಪರ್. ವೆಲ್ಕಮ್ ಟು ವ್ಯಾನ್. ಐ ವ್ಯಾನ್ ಸರ್. ವೆಲ್ಕಮ್ ಟು ಸರ್. ಸರ್ ಹಂಗಂದ್ರೆ ಚೆನ್ನಾಗಿಲ್ವಾ? ಸ್ಕೂಲಿಗೆ ಮಾಡ್ಕೊಡ್ಲಾ? ಎಲ್ಲ ಒಟ್ಟಿಗೆ ಹಾಕೋಬೇಕು ಬೈಗೆ. ನಮ್ಮ ಲಿರೀಶಂಗೆ ಲಾಸ್ಟ್ ಟೈಮ್ ಇದನ್ನು ಮಾಡಿಕೊಟ್ಟಿದ್ದೆ. ಫಸ್ಟ್ ಒಂದು ಸಲ ಮಾಡಿದಾಗ ಏನು ಅಷ್ಟು ಇಷ್ಟಪಟ್ಟಿರಲಿಲ್ಲ ಅವಳು. ಈಗ ಲಾಸ್ಟ್ ಒಂದು ಸಲ ಮಾಡಿದ್ದಾಗ ಚೆನ್ನಾಗಿದೆ ಅಂತ ಅದಕ್ಕೆ ಬಂದೇ ಇರಬೇಕು ಮಾತಾಡಬೇಕಾದ್ರೆ ಸುಮ್ಮನೆ. ಸೊ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ, ಅವಾಗವಾಗ ಕೇಳ್ತಾ ಇರ್ತಾಳೆ. ಮತ್ತು ಏನು ಬೆನಿಫಿಟ್ ಏನಂದರೆ, ಫೋನ್ ಕೊಡಲ್ಲ. ವೇದಾಂತ ಎದ್ದೇಳಷ್ಟರಲ್ಲಿ ಇದೆಲ್ಲ ಕ್ಲಿಯರ್ ಮಾಡಬೇಕು. ನೆಲ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೀನಿ. ಬಟ್ ಇದೊಂದು ನನಗೆ ಇದೆ. ಆಮೇಲೆ ಸ್ವಲ್ಪ ಕುರ್ತಾಸ್ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಇದೆಲ್ಲ ಬಿಲೋ 200 ಸಿಕ್ತು ನನಗೆ ಆಫರಲ್ಲಿ. ಸುಮ್ಮನೆ ರೆಗ್ಯುಲರ್ಗೆ ಹಾಕ್ಕೊಳ್ಳೋದಕ್ಕೆ, ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಲ್ಲ ಹೊರಗಡೆ ಹೋಗೋದಕ್ಕೆ, ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹಳೆಯದೆಲ್ಲ ಬಿಸಾಕ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕುರ್ತಾಸ್ ಆರ್ಡರ್ ಮಾಡಿದ್ದೆ, ಅದನ್ನು ಹಾಗೆ ತೋರಿಸ್ತೀನಿ. ಇದು ರಿಯಲಿ ನೋಡೋಕೆ ಅಷ್ಟು ಬ್ರೈಟ್ ಇಲ್ಲ, ಬಟ್ ಇಲ್ಲಿ ವಿಡಿಯೋದಲ್ಲಿ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಹಾಂ, ತಿನ್ಬೇಡ ಬಿಡು, ಆಯಿತು. ಇನ್ನು ಈ ರೊಟ್ಟಿ ಅಂತೂ ಹೆಲ್ದಿ ಆಗಿದೆ, ನನಗೂ ಕೂಡ ಬ್ರೆಸ್ಟ್ ಫೀಡಿಂಗಿಗೆ ಯೂಸ್ ಆಗುತ್ತೆ. ಹಾಗೆಯೇ ಇದಕ್ಕೆ ನಾನು ಬೆಣ್ಣೆ ಹಚ್ಕೊಂಡು ತಿಂತೀನಿ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ತಿಂತೀನಿ. ಏನೂ ಇಲ್ಲಾಂದರೆ ಪ್ಲೈನಾಗಿಯೇ ಚೆನ್ನಾಗಿರುತ್ತೆ. ಹಾಗೆ ಏನಂದರೆ ಇವತ್ತು ಖಾರ ಇರಲಿಲ್ಲ ಈ ರೊಟ್ಟಿ, ಯಾಕಂದರೆ ಲಿರಿಶಂಗೋಸ್ಕರ ಮೆಣಸಿನ್ಕಾಯಿ ಹಾಕಿರಲಿಲ್ಲ, ಅವಳು ಖಾರ ಅಂತೇಳಿ ಅಂದ್ಬಿಟ್ಟು ಒಂದು ಮೆಣಸಿನ್ಕಾಯಿ ಕೂಡ ಹಾಕಿರಲಿಲ್ಲ, ಬರೀ ಪ್ಲೈನ್ ಇತ್ತಲ್ವ. ಹಾಗಾಗಿ ನನಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಹಾಗಾಗಿ ಇದು ರಾತ್ರಿ ಸ್ವಲ್ಪ ಟೊಮೆಟೊ ಸಾಂಬಾರು ಏನೋ ಇತ್ತು, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಕೆಲವೊಂದು ಕುರ್ತೀಸ್ನ ತರಿಸಿದ್ದೆ, ನನಗೆ ಏನೂ ಸದ್ಯಕ್ಕೆ ತೊಗೊಬೇಕಂತ ಇರಲಿಲ್ಲ. ಬಟ್ ಹಿಂಗೆ ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಬೇಕಾದ್ರೆ ಜಸ್ಟ್ ಇದೆಲ್ಲ ನಾನು ಫಸ್ಟ್ ನೋಡಿದ್ದೆ 350 300 ಎಬೋ ಇತ್ತು. ಬಟ್ ಇದೆಲ್ಲ 200 ಬಿಲೋನೇ ಇತ್ತು. ಹಾಗಾಗಿ ಕೆಲವೊಂದು ಆರ್ಡರ್ ಮಾಡಿದ್ದೆ, ಒಂದು 5-6 ಆರ್ಡರ್ ಮಾಡಿದ್ದೆ.
ಅದರಲ್ಲಿ ಇಲ್ಲೊಂದು ಸ್ವಲ್ಪ ಬಂದಿತ್ತು. ಇದರಲ್ಲಿ ನಿಮಗೂ ಕೂಡ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಾಟನ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ಕೆಲವೊಂದು ನನಗೆ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತು. ಆ್ಯಂಡ್ ಎಕ್ಸ್ಚೇಂಜ್ ಮಾಡಿಕೊಂಡೆ, ಒಂದೆರಡನ್ನ ಎಕ್ಸ್ಚೇಂಜ್ ಮಾಡಿದೆ. ಬಟ್ ಇನ್ನೊಂದೆರಡು ನನಗೆ ಅದು ಸೈಜು ಸಿಕ್ಕಲಿಲ್ಲ ಎಕ್ಸ್ಚೇಂಜ್ ಮಾಡೋದಕ್ಕೆ. ಮತ್ತು ಒಂದು ಕ್ವಾಲಿಟಿ ಏನಷ್ಟು ಅಂದರೆ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಕಲರ್ ಚೆನ್ನಾಗಿರಲಿಲ್ಲ. ಅದು ನಿಮಗೆ ನಾನು ನೆಕ್ಸ್ಟು ತೋರಿಸ್ತೀನಿ. ಫಸ್ಟು ಇದೊಂದು ರೆಡ್ ಕಲರ್ ಕುರ್ತಾ. ಇದಂತೂ ರಿಯಲಾಗಿ ಇಷ್ಟೊಂದು ಡಾರ್ಕ್ ಇಲ್ಲ, ಬಟ್ ಇಲ್ಲಿ ವಿಡಿಯೋದಲ್ಲಿ ತುಂಬಾ ಡಾರ್ಕಾಗಿ ಕಾಣಿಸ್ತಿದೆ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಇದೊಂದು ಯೆಲ್ಲೋ ಕಲರ್ ಕುರ್ತಾ, ಇದು ಕೂಡ ಚೆನ್ನಾಗಿದೆ. ಇವೆರಡು ಕಾಟನ್ ಥರನೇ ಇದೆ, ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಟ್ರಾನ್ಸ್ಪರೆಂಟ್ ಥರ ಕಾಣೋದು ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿ ಬಂದಿದೆ. ಇದೆರಡೂ ಕೂಡ ಮೆಟೀರಿಯಲ್ ಕೂಡ ಚೆನ್ನಾಗಿ ಬಂದಿದೆ. ಇದೊಂದು ಸ್ವಲ್ಪ ಟೈಟ್ ಆಯ್ತು ಅಂತ ಅನ್ನಿಸ್ತು, ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಆಮೇಲೆ ಕೈ ಹತ್ರ ಈ ಥರ ಲೇಸ್ ಬಂದಿದೆ, ಹ್ಯಾಂಡ್ ಹತ್ರ 3/4 ಸ್ಲೀವ್ ಆಗಿರೋದ್ರಿಂದ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಏನೋ ಗೊತ್ತಿಲ್ಲ, ನಾನು ಇತ್ತೀಚೆಗೆ ತಗೊಳ್ತಾ ಇರೋ ಟಾಪ್ಸು ಕುರ್ತಾಸ್ ಎಲ್ಲ ಏನಿದೆ ವೈಟ್ ಪ್ಯಾಂಟ್ಗೆ ಮ್ಯಾಚ್ ಆಗೋ ಥರನೇ ಸಿಗ್ತಿದೆ. ಅದೇನು ನನ್ನ ಸೆಲೆಕ್ಷನ್ನೇ ಆ ಥರ ಇದೆಯಾ ಅಥವಾ ಇವಾಗಿನ ಟ್ರೆಂಡೇ ಹಂಗಿದೆಯಾ ಗೊತ್ತಿಲ್ಲ, ಎಲ್ಲನೂ ವೈಟ್ ಕಲರ್ ಪ್ಯಾಂಟ್ಗೆ ಮ್ಯಾಚ್ ಆಗೋ ಥರನೇ ಸಿಗ್ತಾ ಇದೆ. ಆಮೇಲೆ ಇದೊಂದು ಕುರ್ತಾ ತಗೊಂಡೆ, ಇದು ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಅದೆರಡು ಕುರ್ತಾಗಿಂತ ತುಂಬ ಚೆನ್ನಾಗಿದೆ, ಕಾಟನ್ನು. ಬಟ್ ಏನಂದರೆ ತುಂಬಾ ಲೈಟ್ ಕಲರು. ಈ ವಿಡಿಯೋದಲ್ಲೇ ಇಷ್ಟು ಡಾರ್ಕ್ ಕಾಣಿಸ್ತಿದೆ ಅಂತ ಹೇಳ್ಬೋದು, ರಿಯಲಾಗಿ ನೋಡೋಕ್ಕೆ ತುಂಬಾ ಲೈಟ್ ಇದೆ. ಆಮೇಲೆ ಯಾರಾದರೂ ಅಷ್ಟಾಗೆ ಗೊತ್ತಿಲ್ಲ ಅನ್ನೋರು ಒಗೆದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಾಕರೆ ಬೆಳ್ಳಗಾಗ್ಬಿಡುತ್ತೆ ನೋಡಿ, ಆ ಥರ ಯೂಸ್ ಮಾಡಿರೋ ಥರ ಬಟ್ಟೆ ಥರನೇ ಕಾಣಿಸ್ತಿದೆ, ಅಷ್ಟು ಡಲ್ ಕಲರು. ಅದಕ್ಕೆ ನನಗೆ ಇಷ್ಟೊಂದು ಲೈಟ್ ಕಲರ್ ಬೇಡ ಅಂದ್ಬಿಟ್ಟು ಇದೊಂದು ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ಹೇಳಬೇಕಂದ್ರೆ ಅದು ವಿಡಿಯೋದಲ್ಲೇ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಆಮೇಲೆ ಇದೊಂದು ಕುರ್ತಿ, ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಎಂಬ್ರಾಯ್ಡ್ರಿ ಇದೆ, ಇದೊಂದು ಒಂಥರ ಮಿರರ್ ವರ್ಕ್ ಇದೆ, ಚೆನ್ನಾಗಿದೆ. ಇದೊಂಥರ ಫೆಸ್ಟಿವ್ ಸೀಸನ್ ಅಲ್ವಾ, ಇನ್ನೇನು ದೀಪಾವಳಿ ಬರ್ತಿದೆ, ನೋಡೋಣ ಯಾವಾಗಾದ್ರೂ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಇದೊಂದು ಬುಕ್ ಮಾಡಿದ್ದೆ. ಆಯುಧ ಪೂಜೆಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಯುಧ ಪೂಜೆ ಅಷ್ಟರಲ್ಲಿ ಬರಲಿಲ್ಲ ಇದು. ಹಾಗಾಗಿ ಇವತ್ತೆಲ್ಲ ಬಂದಿದೆ ಅಂದ್ಬಿಟ್ಟು ಇವತ್ತು ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಡೆಲಿವರಿ ಆಯ್ತು, ಇವಾಗ ಆರ್ಡರ್ ಮಾಡಿದ್ದೆ ಮೊದಲೇ. ಇದಂತೂ ತುಂಬ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸ್ತು, ಸ್ವಲ್ಪನೇ, ತುಂಬ ಏನು ಅಸಹ್ಯವಾಗಿ ಏನು ಕಾಣೋ ಥರ ಏನಿಲ್ಲ, ಚೆನ್ನಾಗಿದೆ. ಮತ್ತು ಇದೆಲ್ಲ ರಿಚ್ ಲುಕ್ ಕೊಡುತ್ತೆ. ಇದೊಂದು ಕುರ್ತಾ ತೊಗೊಂಡಿದ್ದೀನಿ. ಆಮೇಲೆ ಇದೇ ಥರ ಇನ್ನೊಂದು ಕುರ್ತಾ ತೊಗೊಂಡಿದ್ದೆ, ಅದು ಸ್ವಲ್ಪ ಈ ಲ್ಯಾವೆಂಡರ್ ಅಥವಾ ಪರ್ಪಲ್ ಶೇಡಲ್ಲಿ ಬರುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು, ಬಟ್ ಇದು ನಂಗೆ ಸ್ವಲ್ಪ ಸೈಜು ಚಿಕ್ಕ ಅಂತ ಅನ್ನಿಸ್ತು, ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿಗೆ ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಇದನ್ನು ಕೊಟ್ಬಿಟ್ಟೆ. ಚೆನ್ನಾಗಿದೆ. ಇದನ್ನು ಎರಡು ಕಡೆ ಇದೆಲ್ಲ ಇದೆಯಲ್ಲ, ಇದು ಪ್ರಿಂಟ್ ಅಲ್ಲ, ಎಂಬ್ರಾಯ್ಡ್ರಿ ಥರ ತುಂಬ ಚೆನ್ನಾಗಿದೆ. ಮತ್ತು ಮುಂದೆ ಈ ಥರ ಡಿಸೈನ್ ಇದೆ, ನೆಕ್ ಪ್ಯಾಟ್ರನ್ನು. ಬ್ಯಾಕಲ್ಲಿ ಫುಲ್ ಪ್ಲೈನ್ ಇದೆ. ಇದು ಒಂಥರ ರಾ ಸಿಲ್ಕ್ ಏನೋ ಹೇಳ್ತಾರೆ ಇದಕ್ಕೆ, ಆ ಥರ ಮೆಟೀರಿಯಲ್ಲು ಚೆನ್ನಾಗಿದೆ. ನೋಡೋದಕ್ಕೆ ಸ್ವಲ್ಪ ರೇಷ್ಮೆ ಥರನೇ ಕಾಣಿಸುತ್ತೆ, ಬಟ್ ರೇಷ್ಮೆ ಅಲ್ಲ, ಚೆನ್ನಾಗಿ ಕಾಣುತ್ತೆ. ಮತ್ತು ಇದೊಂದು ಎಲ್ಲ ಇದು ವರ್ಕ್ ಬಂದಿದೆಯಲ್ಲ, ಎಂಬ್ರಾಯ್ಡ್ರಿ ವರ್ಕು, ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದು ಕುರ್ತಿಗಳೆಲ್ಲ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಬಿಲೋ 200 ಇದು ಸಿಕ್ಕಿದ್ದು ನನಗೆ. ಒಂದು 160, 170, 180 ಈ ರೇಂಜಲ್ಲೇ ತೊಗೊಂಡಿದ್ದು. ಆಮೇಲೆ ಆಫರ್ ಇತ್ತಲ್ವ, ನಾರ್ಮಲ್ ಡೇಸಲ್ಲಿ ಇನ್ನೂ ಜಾಸ್ತಿ ರೇಟ್ ಆಗಿರುತ್ತೆ. ನಾನು ತುಂಬ ಏನು ತೊಗೊಳ್ಳಿಲ್ಲ, ಸುಮ್ಮನೆ ಒಂದು 4-5 ಕುರ್ತಿನ ಪರ್ಚೇಸ್ ಮಾಡಿದೆ ಅಷ್ಟೇ. ಇದಾದಮೇಲೆ ಹೊರಗಡೆ ಈವ್ನಿಂಗ್ ಆಗಿತ್ತು, ತುಂಬಾ ಮೋಡ ಹಿಂಗೆ ಕವಿದಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ. ಈ ಥರ ಮಳೆ, ಒಂದೆರಡು ಕಡೆ ಮಳೆ ಕೂಡ ಬರ್ತಾಯಿತ್ತು. ದೂರದಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಮಳೆ ಸುರಿತಾ ಇರೋದು. ಒಂದೆರಡು ಕಡೆ ಮಳೆ ಕೂಡ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ತುಂಬ ಗಾಳಿ ಇತ್ತು, ಚೆನ್ನಾಗಿತ್ತು ಇವತ್ತು ವೆದರು. ಇನ್ನು ಪಾಪುಗೆ ಸ್ವಲ್ಪ ಕಾಫ್ ಆಗಿತ್ತಲ್ವ, ಇವತ್ತು ರಾತ್ರಿ 11:15 ಅವನಿಗೆ ಇದು ಏನು ಸಿರಪೆಲ್ಲ ಹಾಕಿ ಮಲಗಿಸಿದ್ದೆ ಮತ್ತೆ, ಯಾಕಂದರೆ ಜ್ವರ ಮತ್ತೆ ಬಂದುಬಿಡುತ್ತೆ ಅನ್ನೋ ಭಯ ಇತ್ತು. ಹಾಗಾಗಿ ಸಿರಪ್ನ ಅವರು 5 ಡೇಸ್ ಆ್ಯಂಟಿಬಯೋಟಿಕ್ ಹಾಕಲೇಬೇಕಲ್ವ, ಹಾಗಾಗಿ ಅದೆಲ್ಲ ಹಾಕಿ ಮಲ್ಕೊಂಡಿದ್ದ, ಫೀಡಿಂಗ್ ಎಲ್ಲ ಮಾಡಾಗಿತ್ತು. ಇವಾಗ ನಾನು ಸ್ವಲ್ಪ ಇದು ಬಜೆ ಬರುತ್ತಲ್ಲ, ಬಜೆ ಮತ್ತು ಅರ್ಶಿನದ ಕೊನೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಇರಲಿಲ್ಲ. ಅರ್ಶಿನದ ಕೊನೆ ಇದ್ದಿದ್ರೆ ಅದನ್ನೇ ಹಾಕಬೇಕಿತ್ತು, ಅಥವಾ ಇದು ಅರ್ಶಿನ ಪುಡಿ ಬರುತ್ತಲ್ಲ, ಎರಡೂ ಕೂಡ ನಾನು ಎದೆ ಹಾಲಲ್ಲಿ ತೇದ್ಬಿಟ್ಟು ಅವನಿಗೆ ಹಣೆಗೆ, ನೆತ್ತಿ ಭಾಗಕ್ಕೆ, ಎದೆ ಭಾಗಕ್ಕೆ ಈ ಥರ ಅಪ್ಲೈ ಮಾಡಿದ್ದೆ. ಇದನ್ನು ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರಿ, ಕಾಫ್ ಆದರೆ, ಶೀತ ಆದರೆ ಏನು ಮಾಡ್ತೀರಾ ಪಾಪುಗೆ ಅಂತ. ಅದಕ್ಕೆ ಇದೊಂದು ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಎದೆ ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ತೇದ್ಬಿಟ್ಟು ಅದನ್ನು ಅಪ್ಲೈ ಮಾಡೋದು. ಆಮೇಲೆ ಇದನ್ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಜೆ ಮತ್ತು ಜಾಯಿಕಾಯಿ ಎರಡನ್ನೂ ಕೂಡ ಎದೆ ಹಾಲಲ್ಲಿ ತೇದ್ಬಿಟ್ಟು ಸ್ವಲ್ಪ ಅವನಿಗೆ ಕುಡಿಸಿದ್ದೆ.
ಇದು ಕೂಡ ಶೀತ ಕಮ್ಮಿ ಆಗುತ್ತೆ, ಶೀತ ಹೊಡೆಯುತ್ತೆ ಅಂತಾರೆ ನಮ್ಮ ಕಡೆ, ಕಫ ಕಮ್ಮಿ ಆಗುತ್ತೆ ಅಂತ. ಹಾಗಾಗಿ ಆಮೇಲೆ ನಾನು ರಾಗಿ ಸರಿಗೆ ಹಾಕ್ಬಿಡ್ತಿದ್ದೆ ಜಾಯಿಕಾಯಿ ಬಜೆ ಎರಡನ್ನೂ. ಇನ್ಮೇಲೆ ಸ್ವಲ್ಪ ಅವಾಗವಾಗ ಕೂಡ ಮತ್ತೆ ಈ ಥರ ಫಸ್ಟು ಯಾವ ಥರ ರುಟೀನಲ್ಲಿ ಕುಡಿಸ್ತಿದ್ದೆ ಆ ಥರ ಅವನಿಗೆ ಬಜೆ ಜಾಯಿಕಾಯಿನ ಕುಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪಾಪು ಮಲಗಿದ್ದ ಆ್ಯಂಡ್ ಅಮ್ಮ ಆಗಿತ್ತಲ್ಲ, ಅದು ಕೂಡ ಈ ಥರ ಗುಳ್ಳೆಗಳೆಲ್ಲ ಹಂಗೆ ಇದೆ. ಆಮೇಲೆ ಅವನು ಹಾಲೆಲ್ಲ ಕುಡಿಯೋದಕ್ಕೆ ತುಂಬ ಹಠ ಮಾಡ್ತಿದ್ದ ಅಂದ್ಬಿಟ್ಟು ಇವಾಗಲೂ ಕೂಡ ಸ್ವಲ್ಪ ಸರಿ ಮಾಡಿದ್ದೆ. ಬಟ್ ಅವನು ಒಂದು ಸ್ಪೂನು ಕೂಡ ತಿನ್ನಲಿಲ್ಲ, ಸ್ವಲ್ಪನೇ ಮಾಡಿದ್ದೆ, ಸ್ವಲ್ಪನೂ ತಿನ್ನಲಿಲ್ಲ ಅವನು. ಇನ್ನೇನು ಮಾಡೋದಂತ ಜಸ್ಟ್ ಹಾಗೇ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ದಾಯಿತು. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಿಮಗೆ ಪ್ರೇ ಮಾಡಿ ನನ್ನ ಮಗ ಬೇಗ ಹುಷಾರಾಗಲಿ, ಆಮೇಲೆ ಯಾವ ಮಕ್ಳಿಗೂ ಈ ಥರ ಎಲ್ಲ ಆಗದೇ ಇರಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.